ನಮಸ್ಕಾರ ಸ್ನೇಹಿತರೆ. ಧನು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಾದ ಮೇಲೊಂದು ಸಮಸ್ಯೆಗಳು ಎದುರಾಗುತ್ತಿವೆಯೇ? ಹಣ ಕೈಯಲ್ಲಿ ಉಳಿಯುತ್ತಿಲ್ಲ. ಉದ್ಯೋಗಕ್ಕಾಗಿ ಎಷ್ಟೇ ಪ್ರಯತ್ನಿಸಿದರೂ ಅವಕಾಶಗಳು ಕೈತಪ್ಪುತ್ತಿದೆ. ನಂಬಿದವರಿಂದಲೇ ಮೋಸವಾಗುತ್ತಿದೆ. ಮಾಡಿದ ಕೆಲಸಗಳಲ್ಲಿ ನಿರೀಕ್ಷಿಸಿದ ಫಲ ಸಿಗುತ್ತಿಲ್ಲ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತಿದೆ. ಜೊತೆಗೆ ಆರೋಗ್ಯದ ವಿಚಾರದಲ್ಲಿಯೂ ಚಿಂತೆ ಕಾಡುತ್ತಿದೆ ಎಂದಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಘಟನೆಗಳನ್ನು ಜ್ಯೋತಿಷ್ಯದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಲು ನಿಮ್ಮ ರಾಶಿಯ ಅಧಿಪತಿ ಗುರು, ಶನಿಯ ಪ್ರಭಾವ ಹಾಗೂ ಇತರ ಗ್ರಹಗಳ ಸಂಚಾರವನ್ನು ಪರಿಗಣಿಸಲಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ. ಈ ಕಷ್ಟಗಳು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಧನುರಾಶಿಯ ಅಧಿಪತಿ ಗುರುಗ್ರಹ ಜ್ಞಾನ, ಧರ್ಮ, ಆಶಾವಾದ, ಅದೃಷ್ಟ ಮತ್ತು ಜೀವನದಲ್ಲಿ ಬೆಳವಣಿಗೆಯನ್ನು ಸೂಚಿಸುವ ಗ್ರಹವಾಗಿ ಗುರುವನ್ನು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಧನುರಾಶಿಯವರು ಸಾಮಾನ್ಯವಾಗಿ ದೊಡ್ಡ ಕನಸುಗಳನ್ನು ಕಾಣುವವರು, ಸ್ವತಂತ್ರವಾಗಿ ಬದುಕಲು ಬಯಸುವವರು ಮತ್ತು ತಮ್ಮ ಪರಿಶ್ರಮದಿಂದ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಏರಲು ಬಯಸುವವರು. ಆದರೆ ಕೆಲವೊಮ್ಮೆ ಇದೇ ಒಳ್ಳೆಯ ಗುಣಗಳು ಸಮಸ್ಯೆಯಾಗಬಹುದು. ಯಾರನ್ನಾದರೂ ಬೇಗ ನಂಬುವುದು, ತಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಹೇಳುವುದು, ಇತರರಿಗೆ ಸಹಾಯ ಮಾಡುವ ಉದ್ದೇಶದಲ್ಲಿ ತಮ್ಮ ಹಣ ಮತ್ತು ಸಮಯವನ್ನು ಕಳೆದುಕೊಳ್ಳುವುದು ಮುಂತಾದ ಕಾರಣಗಳಿಂದ ನಷ್ಟ ಉಂಟಾಗಬಹುದು. ಆದ್ದರಿಂದ ಈ ಸಮಯದಲ್ಲಿ ಒಳ್ಳೆಯ ಮನಸ್ಸಿನ ಜೊತೆಗೆ ವಿವೇಕವೂ ಬಹಳ ಮುಖ್ಯ. ಧನುರಾಶಿಯವರೇ, ಹಣದ ವಿಚಾರದಲ್ಲಿ ಇತ್ತೀಚಿನ ಅನುಭವಗಳು ನಿಮಗೆ ಸಾಕಷ್ಟು ನೋವು ನೀಡಿರಬಹುದು. ಹಣ ಬರುತ್ತದೆ ಎಂದುಕೊಂಡಾಗ ಅನಿರೀಕ್ಷಿತ ಖರ್ಚು ಎದುರಾಗುವುದು, ವ್ಯವಹಾರದಲ್ಲಿ ನಷ್ಟವಾಗುವುದು, ಸಾಲದ ಒತ್ತಡ ಹೆಚ್ಚಾಗುವುದು ಅಥವಾ ನಂಬಿದ ವ್ಯಕ್ತಿಗೆ ಹಣ ನೀಡಿ ಮರಳಿ ಪಡೆಯಲು ಕಷ್ಟವಾಗುವುದು, ಇಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಕೆಲವೊಮ್ಮೆ ಹಣದ ಸಮಸ್ಯೆಗಿಂತಲೂ ಹಣದ ಬಗ್ಗೆ ಇರುವ ನಿರಂತರ ಚಿಂತೆಯೇ ನಿಮ್ಮ ಮನಸ್ಸನ್ನು ಹೆಚ್ಚು ಕಾಡಬಹುದು. ಆದ್ದರಿಂದ ಈ ಸಮಯದಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ದಾಖಲೆಗಳನ್ನು ಪರಿಶೀಲಿಸದೆ ಯಾರಿಗೂ ಹಣ ಕೊಡಬೇಡಿ ಮತ್ತು ಕೇವಲ ಮಾತಿನ ಭರವಸೆಯ ಮೇಲೆ ವ್ಯವಹಾರ ಮಾಡಬೇಡಿ. ಉದ್ಯೋಗದ ವಿಚಾರದಲ್ಲಿಯೂ ಕೆಲವು ಧನುರಾಶಿಯವರು ನಿರಾಸೆಯನ್ನು ಅನುಭವಿಸುತ್ತಿರಬಹುದು. ಅರ್ಜಿ ಸಲ್ಲಿಸಿದರೂ ಏಕೆ ಕರೆ ಬರುತ್ತಿಲ್ಲ? ಸಂದರ್ಶನದಲ್ಲಿ ಕೊನೆಯ ಹಂತದಲ್ಲಿ ಅವಕಾಶ ಕೈತಪ್ಪುತ್ತಿದೆ. ಕೆಲಸ ಸಿಕ್ಕರೂ ನಿರೀಕ್ಷಿಸಿದ ಸಂಬಳ ಅಥವಾ ಸ್ಥಾನಮಾನ ಸಿಗುತ್ತಿಲ್ಲ ಎನ್ನುವ ಭಾವನೆ ಮೂಡಬಹುದು. ಆದರೆ ಇದನ್ನು ನಿಮ್ಮ ಸಾಮರ್ಥ್ಯದ ಕೊರತೆ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಅವಕಾಶ ಬರುವುದಕ್ಕೆ ಸಮಯ ಬೇಕಾಗುತ್ತದೆ. ಈ ಅವಧಿಯನ್ನು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಬಳಸಿಕೊಳ್ಳಿ. ಹೊಸ ತಂತ್ರಜ್ಞಾನ, ಹೊಸ ಕೌಶಲ್ಯ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೆಚ್ಚುವರಿ ತರಬೇತಿಯನ್ನು ಕಲಿಯುವುದು ಮುಂದಿನ ಅವಕಾಶಗಳಿಗೆ ಸಹಾಯ ಮಾಡಬಹುದು. ಪ್ರಯತ್ನ ನಿಲ್ಲಿಸಿದ ಕ್ಷಣವೇ ಸೋಲು. ಆದ್ದರಿಂದ ಅವಕಾಶ ತಡವಾದರೂ ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಧನುರಾಶಿಯವರನ್ನು ಹೆಚ್ಚು ನೋಯಿಸುವ ಮತ್ತೊಂದು ವಿಚಾರ ಎಂದರೆ ಮೋಸ. ನೀವು ಒಬ್ಬರನ್ನು ನಂಬಿದರೆ ಸಂಪೂರ್ಣವಾಗಿ ನಂಬುವ ಸ್ವಭಾವ ಹೊಂದಿರಬಹುದು. ಆದರೆ ಪ್ರತಿಯೊಬ್ಬರೂ ನಿಮ್ಮಷ್ಟು ನೇರವಾಗಿರಬೇಕೆಂದಿಲ್ಲ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳುವವರು ಇರಬಹುದು. ನಿಮ್ಮ ಹಣಕಾಸಿನ ಪರಿಸ್ಥಿತಿ, ಕುಟುಂಬದ ವಿಚಾರಗಳು ಅಥವಾ ಮುಂದಿನ ಯೋಜನೆಗಳನ್ನು ತಿಳಿದುಕೊಂಡು ಅದರಿಂದ ಲಾಭ ಪಡೆಯಲು ಪ್ರಯತ್ನಿಸುವವರು ಇರಬಹುದು. ಆದ್ದರಿಂದ ಇನ್ನು ಮುಂದೆ ಎಲ್ಲರನ್ನು ಅನುಮಾನಿಸಬೇಕೆಂದಿಲ್ಲ. ಆದರೆ ಯಾರನ್ನು ಎಷ್ಟು ನಂಬಬೇಕು ಎಂಬುದನ್ನು ಕಲಿಯಬೇಕು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಅಗತ್ಯವಿರುವಷ್ಟು ಮಾತ್ರ ಹಂಚಿಕೊಳ್ಳಿ. ಇನ್ನು ಶನಿ ಪ್ರಭಾವದ ಬಗ್ಗೆ ಮಾತನಾಡುವುದಾದರೆ, ಜ್ಯೋತಿಷ್ಯದಲ್ಲಿ ಶನಿಯನ್ನು ಕರ್ಮಫಲ ಮತ್ತು ಶಿಸ್ತಿನೊಂದಿಗೆ ಸಂಬಂಧಿಸಿದ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಶನಿಯ ಪ್ರಭಾವದ ಸಮಯದಲ್ಲಿ ಕೆಲಸಗಳು ನಿಧಾನವಾಗಿ ನಡೆಯುತ್ತಿರುವಂತೆ ಅನಿಸಬಹುದು. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ತಡವಾಗಿ ಸಿಗಬಹುದು. ಜವಾಬ್ದಾರಿಗಳು ಹೆಚ್ಚಾಗಬಹುದು.
ಹಣಕಾಸಿನ ಒತ್ತಡ ಉಂಟಾಗಬಹುದು ಮತ್ತು ಜೀವನದಲ್ಲಿ ಕೆಲವು ಕಠಿಣ ಪಾಠಗಳನ್ನು ಕಲಿಯಬೇಕಾಗಬಹುದು. ಆದರೆ ಶನಿಯ ಪ್ರಭಾವ ಎಂದರೆ ಜೀವನದಲ್ಲಿ ಎಲ್ಲವೂ ಕೆಟ್ಟದ್ದೇ ಆಗುತ್ತದೆ ಎಂಬ ಅರ್ಥವಲ್ಲ. ಶನಿ ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು, ಶಿಸ್ತು ಬೆಳೆಸಿಕೊಳ್ಳಲು ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ಕಲಿಯಲು ಅವಕಾಶ ನೀಡುತ್ತದೆ ಎಂಬುದು ಜ್ಯೋತಿಷ್ಯದ ನಂಬಿಕೆ. ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ಘಟನೆಗಳಿಗೆ ಗ್ರಹಗಳ ಸ್ಥಾನವನ್ನು ಒಂದು ಸಾಧ್ಯ ಕಾರಣವಾಗಿ ನೋಡಬಹುದು. ಆದರೆ ಕೇವಲ ರಾಶಿಯನ್ನು ಆಧರಿಸಿ ಪ್ರತಿಯೊಬ್ಬ ಧನುರಾಶಿಯವರಿಗೂ ಒಂದೇ ರೀತಿಯ ಫಲಿತಾಂಶ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ವ್ಯಕ್ತಿಯ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಸಂಪೂರ್ಣ ಜಾತಕವನ್ನು ಪರಿಶೀಲಿಸಿದಾಗ ಮಾತ್ರ ಗುರು, ಶನಿ, ರಾಹು, ಕೇತು ಮತ್ತು ಇತರ ಗ್ರಹಗಳ ನಿಖರ ಸ್ಥಿತಿಯನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಈ ಮಾಹಿತಿಯನ್ನು ಸಾಮಾನ್ಯ ಜ್ಯೋತಿಷ್ಯ ಮಾರ್ಗದರ್ಶನವಾಗಿ ಮಾತ್ರ ಪರಿಗಣಿಸಿ. ಆದರೆ ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕಷ್ಟಗಳ ನಡುವೆ ನಿಮಗೆ ಗೊತ್ತಾಗದೆ ನಿಮ್ಮನ್ನು ಕಾಪಾಡುತ್ತಿರುವ ಒಂದು ದೈವಿಕ ಶಕ್ತಿ ಇದೆ ಎಂಬ ನಂಬಿಕೆಯನ್ನು ಮರೆಯಬೇಡಿ. ಕೆಲವೊಮ್ಮೆ ನೀವು ದೊಡ್ಡ ನಷ್ಟವಾಗುತ್ತದೆ ಎಂದು ಭಯಪಟ್ಟಾಗ ನಷ್ಟ ಸಣ್ಣದಾಗಿ ಮುಗಿಯಬಹುದು. ತಪ್ಪು ವ್ಯಕ್ತಿಯೊಂದಿಗೆ ದೊಡ್ಡ ಸಂಬಂಧ ಬೆಳೆಸುವ ಮುನ್ನ ಯಾವುದೋ ಕಾರಣದಿಂದ ದೂರವಾಗಬಹುದು. ದೊಡ್ಡ ಅಪಾಯ ಎದುರಾಗುವ ಮುನ್ನ ಒಂದು ಸಣ್ಣ ಅಡ್ಡಿ ನಿಮ್ಮನ್ನು ತಡೆಯಬಹುದು. ಇಂತಹ ಘಟನೆಗಳನ್ನು ಅನೇಕ ಭಕ್ತರು ದೈವಿಕ ರಕ್ಷಣೆಯ ಸಂಕೇತವಾಗಿ ಕಾಣುತ್ತಾರೆ. ನಿಮ್ಮ ನಂಬಿಕೆ ಯಾವ ದೇವರ ಮೇಲಿದ್ದರೂ ಆ ದೇವರನ್ನು ಭಕ್ತಿಯಿಂದ ಸ್ಮರಿಸಿ, ಭಯದಿಂದಲ್ಲ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಧನುರಾಶಿಯವರೇ, ಇನ್ನು ಕೆಲವು ಸರಳ ಪರಿಹಾರಗಳನ್ನು ನೋಡೋಣ. ಗುರುವಾರದಂದು ನಿಮ್ಮ ಇಷ್ಟ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಸಾಧ್ಯವಾದರೆ ಹಳದಿ ಬಣ್ಣದ ಆಹಾರ ಅಥವಾ ಅಗತ್ಯವಿರುವ ವಸ್ತುಗಳನ್ನು ದಾನ ಮಾಡಿ. ಗುರುಗಳು, ಹಿರಿಯರು ಮತ್ತು ಜ್ಞಾನವನ್ನು ನೀಡುವವರನ್ನು ಗೌರವಿಸಿ. ಶನಿವಾರದಂದು ಅಗತ್ಯವಿರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಹಾಯ ಮಾಡಿ. ಹಿರಿಯರನ್ನು ಗೌರವಿಸುವುದು, ಬಡವರಿಗೆ ಆಹಾರ ನೀಡುವುದು ಮತ್ತು ಪ್ರಾಮಾಣಿಕವಾಗಿ ಬದುಕುವುದು ಉತ್ತಮ ಜೀವನ ಶೈಲಿಯ ಭಾಗವಾಗಲಿದೆ. ಶನಿ ಅಥವಾ ಗುರುಗಳಿಗೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ಮಂತ್ರ, ಪೂಜೆ ಅಥವಾ ರತ್ನವನ್ನು ಧರಿಸುವ ಮೊದಲು ನಿಮ್ಮ ವೈಯಕ್ತಿಕ ಜಾತಕಕ್ಕೆ ಅನುಗುಣವಾಗಿ ಅರ್ಹ ಜ್ಯೋತಿಷಿಯ ಸಲಹೆ ಪಡೆಯುವುದು ಉತ್ತಮ. ಆರೋಗ್ಯದ ವಿಚಾರದಲ್ಲಿಯೂ ಧನುರಾಶಿಯವರೇ ನಿರ್ಲಕ್ಷ್ಯ ಮಾಡಬೇಡಿ. ಹಣದ ಸಮಸ್ಯೆ, ಉದ್ಯೋಗದ ಒತ್ತಡ ಮತ್ತು ಕುಟುಂಬದ ಜವಾಬ್ದಾರಿಗಳ ಬಗ್ಗೆ ನಿರಂತರವಾಗಿ ಯೋಚಿಸುವುದರಿಂದ ಮನಸ್ಸಿನ ಒತ್ತಡ ಹೆಚ್ಚಾಗಬಹುದು. ಸರಿಯಾದ ನಿದ್ರೆ, ಸಮತೋಲನ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ ಮತ್ತು ಸಮಯಕ್ಕೆ ವೈದ್ಯಕೀಯ ಸಲಹೆ ಪಡೆಯುವುದು ಬಹಳ ಮುಖ್ಯ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಕೇವಲ ಗ್ರಹದೋಷ ಅಥವಾ ಶನಿ ದಿಸೆ ಎಂದು ಭಾವಿಸಿ ಚಿಕಿತ್ಸೆ ವಿಳಂಬ ಮಾಡಬೇಡಿ. ಧನುರಾಶಿಯವರಿಗೆ ಅದೃಷ್ಟದ ಸಂಖ್ಯೆಗಳಲ್ಲಿ 3, 6 ಮತ್ತು 9 ಪ್ರಮುಖವಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಸಂಖ್ಯೆ 3 ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿರುವುದರಿಂದ ಧನುರಾಶಿಯವರು ಶುಭಕರವೆಂದು ನಂಬಲಾಗಿದೆ. ಅದೃಷ್ಟದ ಬಣ್ಣಗಳ ವಿಷಯಕ್ಕೆ ಬಂದರೆ ಹಳದಿ, ಕಿತ್ತಳೆ, ಗೋಲ್ಡನ್ ಮತ್ತು ತಿಳಿ ಹಸಿರು ಬಣ್ಣಗಳು ಧನುರಾಶಿಯವರಿಗೆ ಅನುಕೂಲಕರವೆಂದು ಹೇಳಲಾಗುತ್ತದೆ. ಇನ್ನು ಅದೃಷ್ಟದ ವಾರದ ದಿನವೆಂದರೆ ಗುರುವಾರ. ಗುರುವಾರವು ಧನುರಾಶಿಯ ಅಧಿಪತಿ ಗುರುಗ್ರಹಕ್ಕೆ ಸಂಬಂಧಿಸಿದ ದಿನವಾಗಿರುವುದರಿಂದ ಈ ದಿನ ದೇವರ ಪ್ರಾರ್ಥನೆ, ದಾನ ಧರ್ಮ ಮತ್ತು ಶುಭ ಕಾರ್ಯಗಳನ್ನು ಮಾಡುವುದರಿಂದ ಮನಸ್ಸಿಗೆ ಧೈರ್ಯ ಹಾಗೂ ಸಕಾರಾತ್ಮಕತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಪ್ರಮುಖ ಕೆಲಸಗಳನ್ನು ಆರಂಭಿಸುವಾಗ ಈ ಶುಭ ಸಂಖ್ಯೆ, ಬಣ್ಣ ಅಥವಾ ವಾರದ ದಿನವನ್ನು ಪರಿಗಣಿಸುವುದು ಧನುರಾಶಿಯವರಿಗೆ ಶುಭ ಸಂಕೇತವಾಗಬಹುದು. ಕೊನೆಯದಾಗಿ ಧನುರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಕಷ್ಟಗಳು ಹೆಚ್ಚಾಗಿದೆ ಎಂದು ಅನಿಸಿದರೂ ನಿಮ್ಮ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಹಣ ಕಳೆದುಕೊಂಡಿರಬಹುದು, ಆದರೆ ಅನುಭವವನ್ನು ಗಳಿಸಿದ್ದೀರಿ. ಉದ್ಯೋಗ ಕೈತಪ್ಪಿರಬಹುದು, ಆದರೆ ನಿಮ್ಮ ಸಾಮರ್ಥ್ಯ ಇನ್ನೂ ನಿಮ್ಮೊಂದಿಗಿದೆ. ಯಾರಾದರೂ ಮೋಸ ಮಾಡಿರಬಹುದು, ಆದರೆ ಆ ಅನುಭವ ನಿಮಗೆ ಮುಂದೆ ಯಾರನ್ನು ನಂಬಬೇಕು ಎಂಬುದನ್ನು ಕಲಿಸುತ್ತದೆ. ಶನಿಯ ಅವಧಿ ಪರೀಕ್ಷೆಯಂತೆ ಕಂಡರೂ ಅದೇ ಅವಧಿ ನಿಮ್ಮನ್ನು ಹೆಚ್ಚು ಬಲಿಷ್ಠ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯನ್ನಾಗಿ ರೂಪಿಸಬಹುದು.
ಆದ್ದರಿಂದ ಭಯಪಡಬೇಡಿ, ಆತುರ ಪಡಬೇಡಿ ಮತ್ತು ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ. ನಿಮ್ಮ ಹಿಂದೆ ದೈವಿಕ ಶಕ್ತಿ ಇದೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ. ನಿಮ್ಮ ಮುಂದೆ ಅವಕಾಶಗಳಿದೆ ಎಂಬ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ಮತ್ತು ನಿಮ್ಮ ಕೈಯಲ್ಲಿರುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮುಂದುವರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.